ಹಾಯ್ ಡಿಯರ್ SSLC ಸ್ಟೂಡೆಂಟ್ಸ್, ಮತ್ತೊಮ್ಮೆ SRA ಕನ್ನಡ ಟ್ಯೂಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಈ ಒಂದು ವಿಡಿಯೋದಲ್ಲಿ ಏನಿಲ್ಲ, ಜಸ್ಟ್ ನಾನೊಂದು ಮಾಡಲ್ ಕ್ವಶನ್ ಪೇಪರ್ ಕೊಡ್ತಾಯಿದ್ದೀನಿ. ನಾನು ಏನಾದರೂ ಕೆಲವೊಂದು ಟಿಪ್ಸ್ ಹೇಳ್ತಾಯಿದ್ದೀನಿ ನಾಳೆ ಅಷ್ಟೇ ಈ ವಿಡಿಯೋದಲ್ಲಿ. ಇದು ಜಸ್ಟ್ ನೋಡ್ಕೊಳ್ಳಿ. ಸೊ ಇವಾಗ ನಾಳೆಗೆ ಹೆಂಗೆ ಯಾವ ಥರ ಇಂಗ್ಲೀಷ್ನ ಇದು ಮಾಡಬೇಕಂತ ನಿಮ್ಗೆ ಹೇಳ್ಕೊಡ್ತೀನಿ. ಯಾವ ಥರ ಬರೆಯೋದು ಮತ್ತು ನಿಮ್ಗೆ ಏನೇನು ಡೌಟ್ಸ್ ಇದೆ ಸೊ ದಯವಿಟ್ಟು ಪ್ಲೀಸ್ ಅದನ್ನು ಕಮೆಂಟ್ಸ್ ಮಾಡಿ. ಇದು ಕೊನೆ ವೀಡಿಯೋ ಇರೋ ಸಲುವಾಗಿ ನಾನು ಸುಮ್ಮನೆ ನಿಮಗೆ ಒಂದು ಹೆಂಗೆ ಬರೆಯೋದು, ಏನೇನು ಪಾಯಿಂಟ್ಸ್ ಇನ್ಕ್ಲೂಡ್ ಮಾಡೋದು, ಅಟ್ಲೀಸ್ಟ್ ಹೆಂಗೆ 28 ಮಾರ್ಕ್ಸ್ 8ಗೆ 28 ಮಾರ್ಕ್ಸ್ ಎಷ್ಟು ಪಾಸ್ ಆಗೋದು ಹೆಂಗೆ, ಸೊ ಅದರದ್ದೊಂದು ಟ್ರಿಕ್ಸ್ನ ನಾನು ಹೇಳ್ಕೊಡ್ತೀನಿ. ಸೊ ಬನ್ನಿ, ಮೊದಲಿಗೆ ನೋಡ್ತಾ ಹೋಗಿ ವಿಡಿಯೋನ ಜಸ್ಟ್ ಫಸ್ಟು ತೋರಿಸ್ಬಿಡ್ತೀನಿ, ಆಮೇಲೆ ನಿಮಗೆ ಹೇಳ್ತೀನಿ. ಜಸ್ಟ್ ನೋಡಿ, ಈ ಕ್ವಶನ್ ಪೇಪರ್ನ ಅಬ್ಸರ್ವ್ ಮಾಡಿ ಅಷ್ಟೇ ಸಾಕು. ಸುಮ್ಮನೆ ಲಾಸ್ಟ್ ಮೂಮೆಂಟಲ್ಲಿ ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ಸುಮ್ಮನೆ ಈ ಗ್ರಾಮರ್ ಐತಲ್ಲ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ, ಅದರಲ್ಲಿ ರಿಪೀಟ್ ಆದರೂ ಆಗುತ್ತೆ. ಅದಕ್ಕೆ ನೋಡಿ, ಇದೆಲ್ಲ ಆಲ್ಮೋಸ್ಟ್ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸು. ಸೊ ಚೆನ್ನಾಗಿ ಓದ್ಕೊಳ್ಳಿ. ನಾನು ಆಲ್ರೆಡಿ ಇದು ಕೊಟ್ಟಿದ್ದೀನಿ 2 ಮಾರ್ಕ್ಸು 25 ಕ್ವಶನ್ಸು. ಅದು ಚೆನ್ನಾಗಿ ಓದಿ. ಸ್ವಲ್ಪ ವಾಯ್ಸ್ ಪ್ರಾಬ್ಲಮ್ ಆದರೆ ಸ್ವಲ್ಪ ನೀವು ಅನುಸರಿಸ್ಕೊಂಡು ಹೋಗಬೇಕು, ಯಾಕಂದರೆ ನನ್ನ ಹತ್ರ ಫೋನು ಮುಖದ ಮುಂದೆ ಇಟ್ಕೊಂಡು ಮಾತಾಡಬೇಕು. ಸೊ ಅದಕ್ಕಾಗಿ ಕರೆಕ್ಟಾಗಿ ಹೇಳಲ್ಲ ನಿಮಗೂ. ಸೊ ಮಾಡಲ್ ಕ್ವಶನ್ ಪೇಪರು ಆಲ್ಮೋಸ್ಟ್ ಓದ್ಕೊಳ್ಳಿ, ಯಾಕಂದರೆ ಇದರಿಂದ ಎಷ್ಟೋ ಕ್ವಶನ್ಸು ರಿಪೀಟ್ ಆಗೋ ಸಾಧ್ಯತೆ ಇರುತ್ತೆ. ನೋಡಿ, ಎಕ್ಸ್ಟ್ರಾಕ್ಟ್ಸ್ ಅಂತೂ ಫುಲ್ ಓದ್ಕೊಂಬಿಡಿ. RC ಕ್ವಶನ್ಸ್ ಇದರಲ್ಲಿ ಇರೋದಿಲ್ಲ ಫಸ್ಟು, ಆಮೇಲೆ ಎಕ್ಸ್ಟ್ರಾನು ನೋಡ್ಕೊಳ್ಳಿ. ಬನ್ನಿ ನೆಕ್ಸ್ಟು. ನೋಡ್ತಾ ಹೋಗಿ, ಸ್ಲೋ ಇಟ್ಕೊಳ್ಬೇಕಾದ್ರೆ ನಿಮಗೆ ಡೌಟ್ಸ್ ಇದ್ದರೆ. ನೋಡಿ, ಹೇಳಿದ್ದೀನಿ ನಾನು ಏನು, ಒಂದು ಪೊಲ್ಯೂಷನ್ ಬಗ್ಗೆ ಕ್ವಶನು, ಒಂದು ಈ ರೀಸೆಂಟ್ ನಡೆದಿರೋ ಒಂದು ಇನ್ನೊಂದು ಮಾಸ್ ಮೀಡಿಯಾ, ಇದು ಮಾಸ್ ಮೀಡಿಯಾ ಹೇಳಿದ್ದೀನಿ ನಿಮಗೆ. ಇಂಟರ್ನೆಟ್ಟು, ಮಾಸ್ ಮೀಡಿಯಾ, ಮೊಬೈಲು, ಆನ್ಲೈನ್ ಕ್ಲಾಸು ಎಲ್ಲ ಇದ್ರ ಬಗ್ಗೆ ಒಂದು ಕ್ವಶನ್ ಡೆಫಿನೆಟ್ ಇರುತ್ತೆ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅದನ್ನು, ಲೆಟರ್ ರೈಟಿಂಗ್ ಅದು. ಸೊ ನೋಡಿ, ಟೋಟಲ್ ಇಷ್ಟಿದೆ. ಇವಾಗ ನಿಮ್ಗೆ ಏನೇನು ಡೌಟ್ಸ್ ಇದ್ದರೆ ನಾನಿಲ್ಲಿ ನಿಮಗೆ ಕ್ಲಿಯರ್ ಮಾಡ್ತೀನಿ. ಫಸ್ಟು, ಇದು ನಿಮ್ಮ ಒಂದು ಕೊನೆಯ ಎಕ್ಸಾಮ್ ಆಗಿದೆ. ನಿಮಗೆ ಒಂದು ಸಾಕಷ್ಟು ಟೈಮ್ ಇರುತ್ತೆ. ಸೊ 3 hours ಇರುತ್ತೆ, ಆರಾಮಾಗಿ ಬರಿಬೋದು ನೀವು. ಸೊ ಫಸ್ಟು ಗ್ರಾಮರ್ ಎಲ್ಲ ಇರುತ್ತೆ, ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ದೆನ್ 2 ಮಾರ್ಕ್ಸ್ ಇರುತ್ತೆ. ಅಲ್ಲಿ ಕೇಳಿರೋದು 2 ಮಾರ್ಕ್ಸ್ ಎಷ್ಟು, ಅವರು ಓನ್ಲಿ 7 ಕ್ವಶನ್ 9 ಕೊಟ್ಟು 7 ಬರೀರಿ ಅಂತಾರೆ. ಸೊ ನೀವು ಅಲ್ಲಿ ಆಲ್ಮೋಸ್ಟು 9 ಅಟೆಂಡ್ ಮಾಡಿ. ಇಲ್ಲಿ 9 ಅಟೆಂಡ್ ಮಾಡಬೇಕು, ಯಾಕಂದರೆ ಕೆಲವೊಂದು ಕ್ವಶನ್ ನೀವು ಬರೆದಿರೋ 7ಅಲ್ಲಿ ಕೆಲವೊಂದಕ್ಕೆ 1 ಮಾರ್ಕ್ಸ್ ಕಟ್ ಮಾಡಿದ್ರು ನೀವು ಇನ್ನೂ ಎಕ್ಸ್ಟ್ರಾ ಬರೆದಿರ್ತೀರಲ್ಲ, ಅವ್ರು ನೋಡ್ತಾರೆ ಯಾವುದು ಫುಲ್ ಬರುತ್ತೋ ಅಂಥದ್ದು ಮಾತ್ರ ಅವರು ಫುಲ್ ಮಾರ್ಕ್ಸ್ ಕೊಡ್ತಾರೆ. ಸೊ ಅದೊಂದು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟು 3 ಮಾರ್ಕ್ಸು ಒಂದು ಈ ಲೆಸನ್ಸಿಂದ ಬರುತ್ತೆ 2 ಕ್ವಶನ್ನು. 2 ಇಂಟು 3 ಅಂದರೆ 6 ಮಾರ್ಕ್ಸು ಟೋಟಲು. ಸೊ ಅದೇನು ಮಾಡ್ತೀರ ಅಂದರೆ, ಫುಲ್ಲು ಓದೋಕ್ಕಾಗಲ್ಲ ಅನ್ನೋರಿಗೆ ಏನಂದರೆ, ನೀವು ಈ ಲೆಸನ್ ಐತಲ್ಲ, ಈ ಇರೋ ದೇರ್ ಇಸ್ ಗಲ್ ಬೈ ದ ಟ್ರ್ಯಾಕ್ಸ್, ಇಂಥದ್ದೊಂದು ಸ್ವಲ್ಪ ಫುಲ್ ಪಾಠದ್ದು ಸಮರಿ ನೋಡ್ಕೊಂಬಿಡಿ. ಓದೋಕ್ಕೆ ಬರಲಾರು ಒಂದು 7-8 ಲೈನ್ ಇರೋಂಥದ್ದು ನಾನು ಆಲ್ರೆಡಿ ವೀಡಿಯೋ ಮಾಡಿ ಬಿಟ್ಟಿದ್ದೀನಿ. ಸೊ ಆ ವೀಡಿಯೋ ನೋಡಿ. ಮತ್ತು ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಅಂದರೆ, ನಾನು ಇಲ್ಲಿವರೆಗೂ 15 to 17 ಅನಿಸುತ್ತೆ ವೀಡಿಯೋಗಳು ಮಾಡಿದ್ದೀನಿ. ಅಷ್ಟು ವೀಡಿಯೋದ ಲಿಂಕನ್ನು ನಾನು ಈ ವಿಡಿಯೋ ಮಾಡ್ತಿರೋ ಕಾರಣವೇ, ವೀಡಿಯೋ ಲಿಂಕ್ ಅಷ್ಟನ್ನು ಈ ವಿಡಿಯೋದಲ್ಲಿ ಕ್ಲೀನಾಗಿ 1ರಿಂದ 17 ಗಂಟೆ ಹಾಕ್ತೀನಿ. ಸೊ ದಯವಿಟ್ಟು ಅಷ್ಟನ್ನು ನೀವು ನೋಡಿ. ನಿಮ್ಗೆ ಇನ್ನೂ ನಾಳೆ ಟೈಮ್ ಇದೆ 10 ಗಂಟೆವರೆಗೂ. ಸೊ ದಯವಿಟ್ಟು ರಾತ್ರಿ ನಿದ್ದೆ ಮಾಡಲಿಕ್ಕೂ ಪರವಾಗಿಲ್ಲ, ಅಷ್ಟು ವೀಡಿಯೋನ ಒಂದು ಸತಿ ಕ್ಲಿಯರಾಗಿ ನೋಡ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕಷ್ಟಾಗುತ್ತೆ ಅದರಲ್ಲಿ. ಸೊ ಎಕ್ಸ್ಟ್ರಾ ನೀವು ಏನೇನು ಇದೆಯೋ ನಿಮ್ಮದು ಅದೆಲ್ಲ ಕ್ಲೀನಾಗಿ ಓದ್ಕೊಳ್ಳಿ. 6 ಮಾರ್ಕ್ಸ್ ಹೇಳಿದ್ನಲ್ಲ, ಯಾವ ಥರ ಓದಬೇಕಂದ್ರೆ, ನೀವು ಸಮರಿನ ಅಟ್ಲೀಸ್ಟ್ ಸಮರಿ ಓದ್ಕೊಂಡ್ಬಿಡಿ. ಒಂದು 2 ಪಾಠದಿಂದ ಬರುತ್ತಲ್ಲ, 2 ಕ್ವಶನ್ ಇರುತ್ತೆ. ಸೊ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಬಿಡಿ. 3 ಮಾರ್ಕ್ಸ್ದು 2 ಕ್ವಶನ್ ಇರುತ್ತೆ ಆ ಪ್ರೋಸ್ ಸೆಕ್ಷನಿಂದ. ಸೊ ದಯವಿಟ್ಟು ಅದನ್ನು ನೀವು ಇದೇ ಕ್ವಶನ್ ಬರುತ್ತೆ ಅಂತ ಎಲ್ಲ ಪಾಠದಿಂದ 4-5 ಕ್ವಶನ್ಸು ಈ ಥರ ಎಲ್ಲ ಓದ್ಕೊಂಡು ಹೋಗ್ಬಿಡಿ. ಸುಮ್ಮನೆ ಸಮ್ಮರಿ ಓದ್ಕೊಂಬಿಡಿ. ನಿಮ್ಮ ಅನುಕೂಲಕ್ಕೆ ನಾನು ಹೇಳೋದು ಸಮ್ಮರಿ ಓದ್ಕೊಂಬಿಡಿ. ಅದರಲ್ಲಿ ಇನ್ನೇನು ತಲೆ ಕೆಡಿಸ್ಕೊಬೇಡಿ ಜಾಸ್ತಿ. ಅದರಲ್ಲಿ ಸಮ್ಮರಿ ಓದ್ಕೊಂಬಿಡಿ, ಸುಮ್ಮನೆ ಸಮ್ಮರಿ ಬರ್ದಾಕ್ಬಿಡಿ, ಅಷ್ಟೇ ಸಾಕು. 6 ಮಾರ್ಕ್ಸಲ್ಲಿ ಒಂದು ಅಟ್ಲೀಸ್ಟ್ 4ರಿಂದ 5 ಮಾರ್ಕ್ಸ್ ಸಿಗುತ್ತೆ, ಸಾಕೋದು. ನೆಕ್ಸ್ಟು ಇನ್ನು ಓದೋರು ದಯವಿಟ್ಟು ಓದಿ, ನಾನು ಬೇಡ ಅನ್ನಲ್ಲ. ನಾನು ಯಾರಿಗೆ ತುಂಬ ಕಷ್ಟ ಆಗುತ್ತೋ ಅಂಥವ್ರಿಗೆ ಹೇಳ್ತಾಯಿದ್ದೀನಿ.
ಸೊ ಇನ್ನು ಸಮ್ಮರಿ ಅಂತ ಹೇಳಿದ್ದೀನಿ ನಾನು ನಿಮಗೆ 4 ಮಾರ್ಕ್ಸಿಗೆ ಒಂದು ಸಮ್ಮರಿ, ಒಂದು ಗ್ರಾಂಡ್ ಮಾ ಇಲ್ಲ ಜಾಜ್ ಪ್ಲೇಯರು, ಅದು ಬಿಟ್ಟರೆ ಐ ಆಮ್ ದ ಲ್ಯಾಂಡ್ ಇಲ್ಲ ದ ಸಾಂಗ್ ಆಫ್ ಇಂಡಿಯಾ. ಸೊ ನಿಮ್ಗೆ ಮೇಯ್ನಾಗಿ ಹೇಳೋದು ನಾನು ಗ್ರಾಂಡ್ ಮಾ ಜಾಜ್ ಪೋಯಮ್ 2 ಕನ್ಫರ್ಮ್ ಆಗಿಬಿಡಿ, 2ರಿಂದ ಅಲ್ಲೇ ಬಂದುಬಿಡುತ್ತೆ, ಅದು ಒಂದು ಅಲ್ಲಿ ಬಂದುಬಿಡುತ್ತೆ. ನೆಕ್ಸ್ಟು ಈ ಲೆಟ್ರ್ ಅಂತೂ ಗೊತ್ತಿದೆ, ಎಲ್ಲ ನಾನು ವಿತ್ ಫಾರ್ಮೆಟ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ್ಯಂಡ್ ದೆನ್ ನೆಕ್ಸ್ಟ್ ಬರೋದಾದರೆ ಈ ಒಂದು ಯಾವುದು ಈ ಒಂದು ಪ್ರಬಂಧ ಅಂತೂ ಹೇಳಿದ್ದೀನಿ ನಾನು. ಪೊಲ್ಯೂಷನ್ನಿಂದ ಒಂದು ಬರುತ್ತೆ. ಆ್ಯಂಡ್ ದೆನ್ ಈ ಕೋವಿಡ್-19 ಈ ರೀಸೆಂಟಾಗಿರೋ ಕೋವಿಡ್-19 ಆಗಿರ್ಬೋದು, ಚಂದ್ರಯಾನ 3 ಆಗಿರ್ಬೋದು, ಇಂಥದ್ರಿಂದ ಒಂದು ಬರುತ್ತೆ. ಒಂದು ಈ ಆನ್ಲೈನ್ ಈ ಮೊಬೈಲು ಇಂಟರ್ನೆಟ್ ಇಂಥದಕ್ಕೆ ಸಂಬಂಧಪಟ್ಟದ್ದು ಒಂದು ಬರುತ್ತೆ. ಸೊ ಅದಕ್ಕೆ ನೀನು ಒಂದನ್ನು ಓದ್ಕೊಂಬಿಡಿ, ಅದನ್ನೇ ಬರೆದ್ಬಿಡಿ. ಅಲ್ಲಿ ಏನು ಕೇಳಿದ್ರು ಅಟ್ಲೀಸ್ಟ್ ಖಾಲಿ ಬಿಡೋಕೆ ಹೋಗ್ಬೇಡಿ, ಏನೋ ಒಂದು ಬರೆದು ಬನ್ನಿ. ಸೊ ನೆಕ್ಸ್ಟ್ ಇನ್ನೇನು ಈ ಪ್ರೊಫೈಲ್ ರೇಟಿಂಗು, ಈ ಪಿಕ್ಚರ್ ರೇಟಿಂಗು, ಸ್ಟೋರಿ ರೇಟಿಂಗ್ ಏನು ಬರೆಯೋಕ್ಕೆ ಬಂದಿಲ್ಲ ಅಂದರೆ ಈ ಪ್ರೊಫೈಲ್ ರೇಟಿಂಗಲ್ಲಿ ಏನಿರುತ್ತೋ ಪಕ್ಕದಲ್ಲಿ ಅಲ್ಲಿ ನೇಮು, ಬರ್ನು, ಪ್ಲೇಸು ಎಲ್ಲ ಕೊಟ್ಟಿರ್ತಾರೆ, ಅದರ ಪಕ್ಕದಲ್ಲೇ ಕೊಟ್ಟಿರ್ತಾರೆ ಎಲ್ಲ ಉತ್ತರಗಳನ್ನ, ಅವ್ರು ಎಲ್ಲೆಲ್ಲಿ ಜನಿಸಿದ್ದು, ಏನು ಹೆಸರು. ಸೊ ಅದನ್ನೇ ವಾಕ್ಯದಲ್ಲಿ ಬರೆದ್ಬಿಡಿ ಅಷ್ಟೇ. ಫಸ್ಟ್ ಲೈನಿಂದ ಹಿಡಿದು ಕೊನೆಯವ್ರು ಏನು ಕೊಟ್ಟವರು ಅಷ್ಟನ್ನು ಒಂದು ವಾಕ್ಯ ಮಾಡಿಬಿಡಿ ಅಷ್ಟೇ. ಇನ್ನೇನು ಬರೆಯೋಕ್ಕೆ ಬರಲಾರೋರು ಸೇರಿಸಿ ಅಷ್ಟೇ. ಈಸ್ ನೇಮ್ ಈಸ್ ಈಸ್ ಬರ್ತ್ ಪ್ಲೇಸ್ ಈಸ್, ಈ ಥರ ಸುಮ್ಮನೆ ಅಷ್ಟೇ ನಿಮಗೆ ನೀವೇ ಈಸ್ ನೋನ್ ಫಾರ್, ಏನಕ್ಕೆ ಫೇಮಸ್ ಆಗೋರು, ಈ ಥರ ನಿಮ್ಗೆ ಏನು ಅನ್ಸುತ್ತೆ. ಪಿಕ್ಚರ್ ರೇಟಿಂಗ್ ಅಂತೂ ಮೊದಲನೇ ಬರೆದ್ಬಿಡಿ, ದಿಸ್ ಅಬೋವ್ ಪಿಕ್ಚರ್ ಡೆಪಿಕ್ಟ್ಸ್ ಅಥವಾ ದಿಸ್ ಅಬೋವ್ ಪಿಕ್ಚರ್ ಶೋಸ್, ಇಮೇಜಿನ ಚಿತ್ರ ಏನು ತೋರಿಸುತ್ತೆ ಅಂತ ಸುಮ್ಮನೆ ಬರೆದು ಒಂದು 2 ಲೈನು ಬರೆದಾಕ್ಬಿಡಿ. ಅಲ್ಲೂ 1ರಿಂದ 2 ಮಾರ್ಕ್ಸ್ ಕೊಡ್ತಾರೆ. ಸೊ ಬಿಟ್ಟು ಬರೋಕ್ಕೆ ಹೋಗ್ಬೇಡಿ. ಆ್ಯಂಡ್ ದೆನ್ ನೆಕ್ಸ್ಟು ಈ ಒಂದು ಸ್ಟೋರಿ ರೇಟಿಂಗು ಅವರೇ ಕೊಟ್ಟಿರ್ತಾರೆ. ಒಂದು ಸ್ಟೋರಿನ ಡೆವಲಪ್ ಮಾಡೋಕ್ಕೆ ಕೆಲವೊಂದು ವಾಕ್ಯಗಳನ್ನ ಕೊಟ್ಟಿರ್ತಾರೆ, ಒಂದು ವರ್ಡ್ಗಳನ್ನ, ಆ ವರ್ಡ್ನ ಯೂಸ್ ಮಾಡ್ಕೊಂಡು ಒಂದು ಸ್ಟೋರಿನ ಡೆವಲಪ್ ಮಾಡಬೇಕು. ನೀವು ಡೆವಲಪ್ನ ಈಸಿಯಾಗಿ ಮಾಡ್ಬೋದು. ಅಲ್ಲಿ ಏನಿರುತ್ತೋ ಅದನ್ನೇ ತೊಗೊಂಡು ನೀವು ಕ್ಲೂಸ್ಗಳಿಗೆ ಕೊಟ್ಟಿರ್ತಾರೆ, ಆ ಕ್ಲೂಸ್ಗಳನ್ನ ತೊಗೊಂಡು ಅಟ್ಲೀಸ್ಟ್ ನಿಮ್ಗೆ ಏನು ಅನಿಸುತ್ತೋ ಒಂದು ಅದೇ ಥರದ್ದೊಂದು ಆ ವರ್ಡ್ಸ್ನ ಇನ್ಕ್ಲೂಡ್ ಮಾಡ್ಕೊಂಡು ಒಂದು ಸ್ಟೋರಿನ ಡೆವಲಪ್ ಮಾಡಿ. ನೆಕ್ಸ್ಟ್ ಇನ್ನೇನಂದರೆ ಇಲ್ಲಂತೂ ಹೇಳಿದ್ದೀನಿ, ಕ್ವಾಲಿಟಿ ಆಫ್ ಮರ್ಸಿ ಮತ್ತು ದ ಬ್ಲೈಂಡ್ ಬೈ 2ರಿಂದ ಒಂದು ಕನ್ಫರ್ಮ್ ಆಗುತ್ತೆ. ಆರ್ಟಿಕಲ್ಲು ಗೊತ್ತು, ಗ್ರಾಮರ್ ಅಂತೂ ಮಿಸ್ ಮಾಡ್ಕೋಬೇಡಿ. ಪಿಕ್ಚರ್ ರೇಟಿಂಗ್ ಆಯಿತು. ಇನ್ನು ಗ್ರಾಮರ್ ಎಲ್ಲ ಚೆನ್ನಾಗಿ ಓದ್ಕೊಳ್ಳಿ. ಇನ್ನೇನೇ ಡೌಟ್ ಇದ್ದರೂ ನಾನು ನಿಮಗೆ ಹೇಳಿದ್ದೀನಿ ಸುಲಭವಾಗಿ ಹೆಂಗೆ ತೆಗಿಯೋದಂಥ ಮಾರ್ಕ್ಸ್ನ. ಇನ್ನೊಂದು ವೀಡಿಯೋ ಬೇಕಂದ್ರೂ ಮಾಡ್ತೀನಿ ಬೇಕಾದ್ರೆ. ಸೊ ದಯವಿಟ್ಟು ಏನೇ ಇದ್ದರೂ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋದಲ್ಲಿ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನಾನು 17 ವೀಡಿಯೋದ ಒಂದು ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತಾಯಿದ್ದೀನಿ. ಸೊ ದಯವಿಟ್ಟು ಕೇಳಿಸ್ಕೊಳ್ಳಿ ಅದನ್ನು. 17 ವೀಡಿಯೋ ಬೆಳಗ್ಗೆಯಿಂದ ನಿನ್ನೆಯಿಂದ ಮಾಡಿರೋ 17 ವೀಡಿಯೋದ ಒಂದು ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪಿನ್ ಮಾಡಿರ್ತೀನಿ. ಸೊ ದಯವಿಟ್ಟು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಕೋಬೇಡಿ ಆ ವೀಡಿಯೋಸ್ನ. ಸೊ ಅದಕ್ಕೆ ಈ ವಿಡಿಯೋ ಮಾಡ್ತಿರೋದು. 17 ವೀಡಿಯೋದ ಒಂದು ಲಿಂಕ್ಗಳನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಸೊ ಇದು ಪೇಪರು ಲಾಸ್ಟಲ್ಲಿ ನೋಡ್ಕೊಳ್ಳಿ ಒಂದು ಎಮರ್ಜೆನ್ಸಿಗೆ, ಸುಮ್ಮನೆ ಈ ಒಂದು ಗ್ರಾಮರ್ಸ್ನ. ಓಕೆ, ಮತ್ತೇನಿಲ್ಲ. ಮತ್ತು ಆಲ್ ದ ಬೆಸ್ಟ್. ನಾಳೆ ಎಕ್ಸಾಮ್ಗೆ ಚೆನ್ನಾಗಿ ಬರೀರಿ. ಏನೇ ಡೌಟ್ ಇದ್ರೂ ಕೇಳಿ. ನಾಳೆ ನಿಮಗೆ ಕೀ ಆನ್ಸರ್ಸ್ ಬಿಡ್ತೀನಿ ಎಕ್ಸಾಮ್ ಆದ ತಕ್ಷಣ. ಮತ್ತು ಇನ್ನೊಂದು 6 ಸಬ್ಜೆಕ್ಟು ಕೀ ಆನ್ಸರ್ಸ್ ರೆಡಿ ಮಾಡಿದ್ದೀನಿ. ಅದನ್ನು ಇವಾಗ ನಾಳೆ ಎಕ್ಸಾಮ್ ಆದ ತಕ್ಷಣ ಸಂಜೆಯಿಂದ ಆ 6 ಸಬ್ಜೆಕ್ಟ್ ಕೀ ಆನ್ಸರ್ಸು ಬಿಡ್ತಾ ಹೋಗ್ತೀನಿ. ಅಫಿಷಿಯಲ್ ಕೀ ಆನ್ಸರ್ಸ್ ಅವು ರೆಡಿ ಮಾಡಿರೋದು. ಸೊ ದಯವಿಟ್ಟು ಯಾವುದೇ ಕಾರಣಕ್ಕೂ ಎಲ್ಲೂ ನೋಡಿಲ್ಲ ಅಂದರೂ ಪರವಾಗಿಲ್ಲ, ಅದನ್ನು ನೋಡ್ಕೊಳ್ಳಿ. ಓಕೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಒನ್ಸ್ ಅಗೇನ್ ಆಲ್ ದ ಬೆಸ್ಟ್.